ನಾವು ಪ್ರೀತಿಸಿರೋ ವ್ಯಕ್ತಿ ನಮ್ಮಿಂದ ದೂರ ಆದಾಗ ಏನು ಮಾಡೋದು? ಸೊ ಅದರಿಂದ ಹೇಗಪ್ಪ ಹೊರಗೆ ಬರೋದು? ನೋಡಿ, ನಾವು ಪ್ರೀತಿಸಿರೋ ವ್ಯಕ್ತಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಯಾರು ಕೂಡ ನಮ್ಮ ಜೊತೆ ಶಾಶ್ವತ ಅಲ್ಲ ಅಲ್ವಾ? ಸೊ ಹಾಗೆ ನಾವು ಯಾರೇ ಪ್ರೀತಿ ಮಾಡಿದ್ರು ಕೂಡ, ಯಾರನ್ನೇ ಇದು ಮಾಡಿದ್ರು ಕೂಡ ಖಂಡಿತವಾಗಿಯೂ ಆ ಒಂದು ಕ್ಷಣಕ್ಕೆ, ಆ ಒಂದು ದಿನ, ಒಂದು ಕಳೆದಂಥ ಸಮಯ ಆಗಿರ್ಬೋದು, ಏನೇ ಆಗಿರ್ಬೋದು, ಅದು ನಮಗೆ ನೋವು ಕೊಡೋದಂತೂ ಸತ್ಯ ಅಲ್ವಾ? ಸೊ ಹಾಗಾಗಿ ನಾವು ಅದನ್ನೇ ಇಟ್ಕೊಂಡು ಕೊರಗ್ತಾ ಕೂತ್ಕೊಂಡ್ರೆ ಜೀವನದಲ್ಲಿ ಸುಮ್ಮನೆ ಜೀವನ ವೇಸ್ಟ್ ಅಲ್ವಾ? ಸೊ ಹಾಗಾಗಿ ನಿಮ್ಮನ್ನು ಪ್ರೀತಿಸೋರು ಯಾರಿರ್ತಾರೆ ಅವರನ್ನು ಪ್ರೀತಿಸಿ. ಸೊ ನಿಮ್ಮನ್ನು ಯಾರು ಕೇರ್ ಮಾಡ್ತಾರೆ ಅವರನ್ನು ಕೇರ್ ಮಾಡಿ. ಸೊ ಯಾರೋ ಬಿಟ್ಟೋದು, ಯಾರೋ ನಮ್ಮನ್ನು ಅವಾಯ್ಡ್ ಮಾಡ್ತಾರೆ, ಇಗ್ನೋರ್ ಮಾಡ್ತಾರೆ ಅಂತ ಇಂಥವರಿಗೋಸ್ಕರ ನಿಮ್ಮ ಸಮಯವನ್ನು ವ್ಯರ್ಥ ಮಾಡ್ಕೋಬೇಕು. ಸೊ ಬಿಟ್ಟೋದ್ರಾ ಬೇಡವಾ, ಪರವಾಗಿಲ್ಲ, ನಿಮ್ಮ ಜೀವನ ಇನ್ನು ಅದರಿಂದ ಹೆಂಗಾದರೂ ಮಾಡಿ ಹೊರಗೆ ತನ್ನಿ ನಿಮ್ಮನ್ನು. ಸೊ ನಿಮ್ಮನ್ನು ನೀವು ಹೊರಗೆ ತಂದರೆ ನೀವು ನೋಡಿ ಆ ಒಂದು ಜೀವನ ಹೇಗಿರುತ್ತೆ ಅಂತ. ಖಂಡಿತವಾಗಿಯೂ ಅದರಿಂದ ಹೊರಗೆ ಬರೋಕ್ಕೆ ಖಂಡಿತ ಸಾಧ್ಯ ಇದೆ, ಆಯಿತಾ? ಸೊ ನಮ್ಮ ಅನುಭವದಿಂದನೇ ಹೇಳ್ತಾ ಇರೋದು. ಸೊ ನೀವು ಅರ್ಥ ಮಾಡ್ಕೋತೀರ ಅಂತ ಅನ್ಕೋತೀನಿ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಅಂಥವರಿಗೋಸ್ಕರ ನಿಮ್ಮ ಜೀವನವನ್ನು ವ್ಯರ್ಥ ಮಾಡ್ಕೊಂಡು ಕೂತ್ಕೋಬೇಡಿ. ನಿಮ್ಗೇನು ಇಷ್ಟ, ನಿಮಗೇನು ಆಸಕ್ತಿ ಇದೆ ಅದನ್ನು ಒಮ್ಮೆ ನೋಡಿ. ಏನು ನಿಮಗೆ ಇಷ್ಟ? ಡ್ಯಾನ್ಸ್ ಮಾಡೋದು ಇಷ್ಟನಾ? ಹಾಡು ಕೇಳೋದು ಇಷ್ಟನಾ? ಅಥವಾ ವರ್ಕೌಟ್ ಮಾಡೋದು ಇಷ್ಟನಾ? ಬೆಳಗ್ಗೆ ಎದ್ದೇಳೋದು ಇಷ್ಟನಾ? ಸೊ ಇದು ಬೆಳಗ್ಗೆ ಎದ್ದೇಳಬೇಕು, ಮೆಡಿಟೇಷನ್ ಮಾಡಬೇಕು. ಸೊ ಇದನ್ನೆಲ್ಲ ನೀವು ಅಭ್ಯಾಸ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಅದರಿಂದ ಹೊರಗಡೆ ಬರ್ಬೋದು. ಮೆಡಿಟೇಷನ್ ಮಾಡೋದಾಗಿರ್ಬೋದು, ಬೆಳಗ್ಗೆ ಎದ್ದೇಳೋದಾಗಿರ್ಬೋದು, ಎಕ್ಸಸೈಸ್ ಮಾಡೋದಾಗಿರ್ಬೋದು. ಆ್ಯಂಡ್ ನಿಮ್ಮ ಒಂದು ಆಸಕ್ತಿ ಏನಿದೆ ಅದರಲ್ಲಿ ತೊಡಗಿಕೊಳ್ಳಿ. ಅದರಲ್ಲಿ ನಿಮ್ಮನ್ನು ನೀವು ಹೆಚ್ಚು ಸಮಯವನ್ನು ಕೊಟ್ಟರೆ ಖಂಡಿತವಾಗಿಯೂ ನೀವು ನಿಮ್ಮನ್ನು ಬಿಟ್ಟೋದವ್ರಿಗೆ ಯಾರೇ ಆಗಿರಲಿ ನೀವೆಲ್ಲವನ್ನು ಮರ್ತೋಗಿ ನಿಮ್ಮ ಜೀವನವನ್ನು ನೀವು ಕಟ್ಕೋತೀರಿ ಖಂಡಿತವಾಗಿಯೂ. ಸೊ ನೆಕ್ಸ್ಟ್ ನಿಮ್ಮನ್ನು ಪ್ರೀತಿಸೋರು ಖಂಡಿತ ಬಂದೇ ಬರ್ತಾರೆ, ನಿಮಗೋಸ್ಕರ ಖಂಡಿತ ಬರ್ತಾರೆ ಅಲ್ವಾ? ಸೊ ನೀವು ಅಲ್ಲಿ ಏನು ಕಲ್ತಿರ್ತೀರ ಆ ಪಾಠವನ್ನು ಇಲ್ಲಿ ಕೂಡ ಹಾಗೆ ನಿಮ್ಮ ಜೀವನನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಾಗುತ್ತೆ, ಆಯಿತಾ? ಸೊ ಹಾಗೆ ಯಾರು ಬಿಟ್ಟೋದ್ರು, ಯಾರು ಇದು ಮಾಡಿದ್ರು, ಹಾಗೆ ಮಾಡಿದ್ರು ಅಂತ ನಿಮ್ಮ ಜೀವನವನ್ನು ವೇಸ್ಟ್ ಮಾಡ್ಕೊಂಡು ಕೂತ್ಕೋಬೇಡಿ, ಆಯಿತಾ? ಯಾರೇ ಆಗಿರಲಿ, ಏನೇ ಆಗಿರಲಿ, ಅತಿ ಆದರೆ ಅಮೃತವು ವಿಷ ಅಂತ ಹೇಳ್ತಾರಲ್ಲ, ಹಾಗೆ ಯಾವುದು ಕೂಡ ಅತಿ ಅನಿಸ್ಬಾರ್ದು. ಯಾರೋ ಬಿಟ್ಟೋದ್ರ ಪರವಾಗಿಲ್ಲ, ಅದು ಬೇಡಂತೆ ಪರವಾಗಿಲ್ಲ. ನಿಮ್ಮನ್ನು ಯಾರೋ ಪ್ರೀತಿಸೋರು ಖಂಡಿತ ಇದ್ದೇ ಇರ್ತಾರೆ. ಸೊ ಅಂಥವ್ರನ್ನ ಪ್ರೀತಿಸಿ, ಅಂಥವರಿಗೆ ಗೌರವ ಕೊಡಿ, ಅಂಥವರಿಗೆ ರೆಸ್ಪೆಕ್ಟ್ ಕೊಡಿ. ಸೊ ಅಂಥವ್ರನ್ನ ನಿಮ್ಮನ್ನು ಪ್ರೀತಿಸುವ ನಿಮ್ಮ ಅಪ್ಪ ಅಮ್ಮ ಇದ್ದಾರೆ, ಸೊ ಅವರನ್ನು ಪ್ರೀತಿಸಿ. ನಿಮ್ಮ ಕೆಲಸದ ಕಡೆ ಗಮನ ಕೊಡಿ, ಅದನ್ನು ಇಂಪ್ರೂವ್ ಮಾಡೋದರ ಕಡೆ ಗಮನ ಕೊಡಿ. ಅಲ್ಲಿ ಇಲ್ಲಿ ಮನಸ್ಸೇನಾದರೂ ಅಲೆದಾಡ್ತಾ ಇದ್ದರೆ ಸೊ ಅದನ್ನು ಕಂಟ್ರೋಲ್ ಮಾಡಿ. ಸೊ ನಿಮ್ಮನ್ನು ನೀವು ಹೇಗಾದರೂ ಮಾಡಿ ಗಮನ ಕೊಟ್ಟು ಆ ಕೆಲಸ ಮಾಡಿ, ಗಮನ ಕೊಟ್ಟು ನಿಮ್ಮನ್ನು ನೀವು ನೋಡ್ಕೊಳ್ಳಿ. ಆ್ಯಂಡ್ ಯಾವುದಕ್ಕೂ ಹೆದರಬೇಡಿ, ಯಾವ ಯೋಚನೆಗೂ ತಲೆ ಕೆಡಿಸ್ಕೋಬೇಡಿ. ಏನಾದರೂ ಯೋಚನೆಗಳು ಬರ್ತಾ ಇರುತ್ತೆ, ಅದಕ್ಕೆ ಒಂದೊಂದು ಪಾಸಿಟಿವ್ ಆಗಿ ಯೋಚನೆ ಮಾಡಿಕೊಂಡು ನಿಮ್ಮನ್ನು ನೀವು ಮುಂದೆ ತಗೊಂಡು ಹೋಗ್ತಾ